ದ್ವಾರಗಳು ಈ ನಗರಕ್ಕೆ ಇದ್ದುದರಿಂದಲೇ ಇದಕ್ಕೆ ದ್ವಾರಕಾ ಎಂಬ ಹೆಸರು ಬಂದಿತ್ತು. ಈ ನಗರದ ಮಧ್ಯಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಭವ್ಯವಾದ ಅರಮನೆ ಇತ್ತು. ತಲವರನ್ನೆಲ್ಲ ಈ ನಗರದಲ್ಲಿ ಸುರಕ್ಷಿತವಾಗಿ ಜೀವಿಸುವಂತೆ ಮಾಡಿದನು ಶ್ರೀಕೃಷ್ಣ ಪರಮಾತ್ಮ. ಅದಾದ ನಂತರ ಮಥುರಾಗೆ ಮರಳಿ ಭೀಮನ ಸಹಾಯದಿಂದ ಜರಾಸಂಧನ ಸಂಹಾರವಾಗುತ್ತೆ. ಇದೆಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ತನ್ನ ಪ್ರೀತಿ ಪಾತ್ರರೊಂದಿಗೆ ಸುಖವಾಗಿ ಸಂತೋಷವಾಗಿರ್ತಾನೆ ಶ್ರೀಕೃಷ್ಣ. ಈ ಸಂತಸ ಹೆಚ್ಚು ಕಾಲ ಉಳಿಯಲಿಲ್ಲ. ಯಾಕಂದ್ರೆ ಇದಾದ ಕೆಲವೇ ವರ್ಷಗಳಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಸಾರಥಿ ಆಗ್ತಾನೆ. ಸತತ 18 ದಿನಗಳ ಯುದ್ಧದ ನಂತರ ಪಾಂಡವರು ವಿಜಯ ಸಾಧಿಸಿದ್ರು. ಅಲ್ಲಾಪವು ಬಯಸತೊಡಗಿತು. ಯಾದವ ವಂಶವು ನಿಧಾನವಾಗಿ ಅವನತಿ ಹೊಂದಲು ಪ್ರಾರಂಭವಾಯಿತು. ತಮ್ಮಲ್ಲೇ ಜಗಳ, ಹೊಡೆದಾಟ, ಮನಸ್ತಾಪ, ಅಶಾಂತಿ, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದಷ್ಟು ವೈಷಮ್ಯ, ತಮ್ಮಲ್ಲಿದ್ದ ಒಗ್ಗಟ್ಟನ್ನ ಮುರಿದುಕೊಂಡು ಎಲ್ಲರೂ ಬೇರೆ ಬೇರೆಯಾಗಿದ್ರು. ವೈರಿಗಳಂತೆ ಹೊಡೆದಾಡಿಕೊಂಡು ಸತ್ತರು. ಹೀಗೆ ನಿಧಾನವಾಗಿ ಯಾದವ ವಂಶ ವಿನಾಶ ಹೊಂದಿತು. ಇದನ್ನೆಲ್ಲ ನೋಡಿದ ಶ್ರೀಕೃಷ್ಣನು ಹತಾಶೆಯಿಂದ ಒಂಟಿಯಾಗಿ ಕಾಡಿನ ಕಡೆಗೆ ಹೊರಟನು. ಅಲ್ಲಿದ್ದ ಅಶ್ವತ್ಥ ಮರದ ಮೇಲೆ ಮಲಗಿ ವಿಶ್ರಮಿಸುತ್ತಿದ್ದಾಗ ಜರ ಎಂಬ ಬೇರನೊಬ್ಬ ಮರೆಯಲ್ಲಿ ನಿಂತು ಕೃಷ್ಣನ ಕಾಲನ್ನ ಜಿಂಕೆ ಎಂದು ಭ್ರಮಿಸಿ ಬಾಣ ಹೊಡೆದು ಕೃಷ್ಣನು ನೋವಿನಿಂದ ನರಳಿ ಸಾಯುವ ಹಾಗೆ ಆಗುತ್ತೆ. ಈ ಬಾಣ ಮತ್ಯಾವುದೂ ಅಲ್ಲ, ಮೀನಿನ ಬಾಯಿಯಿಂದ ಸಿಕ್ಕ ಲೋಹದ